ಶಬರಿಮಲೆಗೆ ತೆರಳಿದ್ದಾರೆ ನಟ ಶಿವರಾಜ್ ಕುಮಾರ್. ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಜೊತೆನೂ ಕೂಡ ಅವರು ತೆರಳಿದ್ದಾರೆ. ಪ್ರತಿ ವರ್ಷವೂ ಕೂಡ ಶಿವರಾಜ್ ಕುಮಾರ್ ತೆರಳುತ್ತಾರೆ. ವಿಶ್ವ ಸಂತೋಷ ಭಾರತಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ತೆರಳುತ್ತಾ ಇದ್ದಾರೆ. ಕ್ಯಾನ್ಸರ್ನಿಂದ ಗುಣಮುಖವಾದ ನಂತರದಲ್ಲಿ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ತೆರಳುತ್ತಾ ಇದ್ದಾರೆ. ಇರುಮುಡಿ ಹೊತ್ತಿದ್ದಾರೆ. ತಲೆಯ ಮೇಲೆ ಇರುಮುಡಿ ಇಟ್ಟು ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ನಟ ಶಿವರಾಜ್ ಕುಮಾರ್ ತೆರಳುತ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ, ಯಾಕಂದರೆ ರಾಜ್ಕುಮಾರ್ ಅವರ ಕಾಲದಿಂದಲೂ ಕೂಡ ನೀವು ಗಮನಿಸಬಹುದು, ರಾಜ್ಕುಮಾರ್ ಅವರು ಅಯ್ಯಪ್ಪನ ಪರಮ ಭಕ್ತರಾಗಿದ್ದರು. ಅವರ ಇಡೀ ಕುಟುಂಬ, ಡಾಕ್ಟರ್ ರಾಜ್ಕುಮಾರ್, ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಕೂಡ ಅನೇಕ ಬಾರಿ ಇರುಮುಡಿ ಹೊತ್ತು ಅಯ್ಯಪ್ಪನ ದರ್ಶನಕ್ಕೆ ತೆರಳಿದ್ದು ಉಂಟು. ಅದೇ ಭಕ್ತಿಯ ಪರಂಪರೆಯನ್ನು ಶಿವರಾಜ್ ಕುಮಾರ್ ಮುಂದುವರಿಸಿದ್ದಾರೆ. ಅದು ಈ ಬಾರಿ ಏನು ಅಂತ ಹೇಳಿದರೆ, ಅವರಿಗೆ ಆರೋಗ್ಯದ ಸಮಸ್ಯೆ ಆಗಿತ್ತು. ಒಂದು ಸರ್ಜರಿಗೆ ಒಳಪಡಬೇಕಾಯಿತು. ವಿದೇಶದಲ್ಲಿ ಸರ್ಜರಿಯನ್ನು ಮಾಡಿಸಿಕೊಂಡು ಬಂದ ನಂತರದಲ್ಲಿ ಇದೇ ಮೊದಲ ಬಾರಿಗೆ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಪಡೀಲಿಕ್ಕೆ ಹೊರಟಿದ್ದಾರೆ. ಪತ್ನಿ ಗೀತಾ ಶಿವರಾಜ್ ಕುಮಾರ್ ಕೂಡ ಇದರಲ್ಲಿ ಸಾಥ್ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ವಿಶ್ವ ಸಂತೋಷ ಭಾರತಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಈ ದರ್ಶನಕ್ಕೆ ಹೋಗುವಂಥ ವ್ಯವಸ್ಥೆ ಸಾಗ್ತಾ ಇದೆ. ಪ್ರತಿ ವರ್ಷವೂ ಕೂಡ ಯಾವುದೇ ಮಿಸ್ ಇಲ್ದಂಗೆ ದರ್ಶನವನ್ನು ಪಡೆಯುವಂಥ ಆ ಪರಂಪರೆ ಮುಂದುವರೆದಿದೆ ರಾಜ್ಕುಮಾರ್ ಕುಟುಂಬದಿಂದ.